ವೆಲ್ಕಮ್ ಟು ಜೀಸ್ ಅಂಡ್ ಫ್ರೆಂಡ್ಸ್. ನನಗೆ ಇವತ್ತು ಒಂದು ಬೆಳ್ಳಿ ತಟ್ಟೆ ಆರ್ಡರ್ ಬಂದಿದೆ. ಮತ್ತೆ ಬಂದು ಚಿನ್ನ ಬಂದು 3 ಜನ ಕಸ್ಟಮರ್ ಆರ್ಡರ್ ಮಾಡಿದ್ದಾರೆ. ಕಸ್ಟಮರ್ ಬಂದು ಎಲ್ಲ ಬಂದು ಅಲ್ಲೇ ಕಸ್ಟಮರ್, ಒಂದು ಹೊಸ ಕಸ್ಟಮರ್ ಇಲ್ಲ ಇವಾಗ ಮಾಡೋ ವಿಡಿಯೋದಲ್ಲಿ. ಫಸ್ಟ್ ಬಂದು ಒಬ್ಬ ಕಸ್ಟಮರ್ ಬಂದು ದೇವನಹಳ್ಳಿಯಿಂದ ದೀಪಾ ಮೇಡಮ್ ಅಂತೇಳಿ ಅವರೊಬ್ರು ಕಸ್ಟಮರ್ ಆರ್ಡರ್ ಮಾಡಿದ್ದಾರೆ. ಅವರು ಬಂದು 10 ಗ್ರಾಮ್ ಆರ್ಡರ್ ಮಾಡಿದ್ದಾರೆ ಇದು ಚಿನ್ನ. ಮತ್ತೆ ಇನ್ನೊಬ್ಬರು ಬಂದು ಮಮತಾ ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ ಇವರೊಬ್ರು ಆರ್ಡರ್ ಮಾಡಿದ್ದಾರೆ ಚಿನ್ನ. ಇದು ಬಂದು 30 ಗ್ರಾಮ್ ಇದೆ, 30 ಗ್ರಾಮ್ ಇದೆ. ಮತ್ತೆ ಇನ್ನೊಬ್ರು ಕಸ್ಟಮರ್ ಬಂದ್ಬಿಟ್ಟು ಸಾತ್ವಿತಾನೇ ಏನು ಹೆಸರು ಬರುತ್ತೆ, ಅವರು ಬಂದು 37 ಗ್ರಾಮ್, 35 ಗ್ರಾಮ್ ಹೇಳಿದ್ರು, 37 ಗ್ರಾಮ್ ಕಟ್ ಆಗಿದೆ. ಈ ತರ 3 ಜನ ಆರ್ಡರ್ ಮಾಡಿದ್ದಾರೆ. ಎಲ್ಲಾನು ಹಳೆ ಕಸ್ಟಮರ್, ಹೊಸ ಕಸ್ಟಮರ್ ಏನಲ್ಲ ಕೊಡ್ತೀನಿ. ಇದು ಕೆಜಿ ಬಾರಲ್ಲಿ ಕಟ್ ಮಾಡಿರೋ ಚಿನ್ನ. ಇದು 99 ಒಂದೊಂದ್ಸಲಿ 70, ಒಂದೊಂದ್ಸಲಿ 80 ಆ ತರ ಬರುತ್ತೆ. ಅಂದ್ರೆ 999 ಗೋಲ್ಡ್. ಇದು ಲೆಕ್ಕ ಒಂದು 999 ಗೋಲ್ಡ್ಗೆ ಬರುತ್ತೆ. ನೀವು ಜ್ಯುವೆಲ್ರಿ ಮಾಡಿಸ್ಬೇಕಂದ್ರೆ ಏನು ತೊಂದರೆ ಇಲ್ಲ, ಇದು 999 ಲೆಕ್ಕನೇ ಬರುತ್ತೆ. ಯಾಕಂದ್ರೆ ಜಸ್ಟ್ 1 ಮಿಲಿ ಪಾಯಿಂಟ್ ಡಿಫ್ರೆನ್ಸ್ ಬರುತ್ತೆ ಬಿಸ್ಕೆಟ್ಗೂ ಮತ್ತೆ ಪ್ಯೂರ್ ಬಿಸ್ಕೆಟ್ಗೂ ಇದಕ್ಕೂ ಮಿಲಿ ಪಾಯಿಂಟ್ಗಳ ಡಿಫ್ರೆನ್ಸ್ ಬರುತ್ತೆ. ಅದೇನು ಕೌಂಟಿಗೆ ಬರಲ್ಲ, ಅದು ನಿಮ್ಗೆ ಹೇಳ್ತೀನಿ. ಯಾಕಂದ್ರೆ ತುಂಬಾ ಜನ ಈ ನಡುವೆ ಅದನ್ನ ಕನ್ಫ್ಯೂಸ್ ಆಗ್ತಿದ್ದಾರೆ. ಯಾಕಂದ್ರೆ 999 ಗೋಲ್ಡ್ ಅಂತೀರಾ, ಮತ್ತೆ ಅದು 1% 2% ಕಡಿಮೆ ಬರ್ತಿದೆಯಲ್ಲ ಅಂತೇಳಿ. ಅದು 1% ಅಲ್ಲ, ಮಿಲಿ ಪಾಯಿಂಟ್ಗಳು ಕಡಿಮೆ ಬರುತ್ತೆ. ಅದನ್ನ ಟೋಕ್ರಾಗ್ಲ್ ಅಂತೀವಿ ನಾವು. ಅದು ಡಿಫ್ರೆನ್ಸ್ ಬಂದೇ ಬರುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಪ್ಲೈನ್ ತಟ್ಟೆ ಇದೇನು ಊಟ ಮಾಡ್ಲಿಕ್ಕೆ ಅಂತೇಳಿ ಕಸ್ಟಮರ್ ಆರ್ಡರ್ ಮಾಡಿರೋದು. ಕಸ್ಟಮರ್ ಬಂದು ಹಳೆ ಕಸ್ಟಮರ್, ಹೊಸ ಕಸ್ಟಮರ್ ಏನಲ್ಲ. ಇದು ಊಟ ಮಾಡ್ಲಿಕ್ಕೆ ಅಂತೇಳಿ ಅವ್ರು ತಗೊಂಡಿರೋದು. ಇದು ಓಕೆ, ನಾನು ಹೇಳೋದಂದ್ರೆ ಇದು ಬೆಳ್ಳಿದು ನೀವು ತಗೋಬೇಡಿ ಅಂದ್ರೆ, ಇದು ಪೂಜೆ ಐಟಮ್ ಲೆಕ್ಕದಲ್ಲೇ ಬರುತ್ತೆ ಒಂದು ಲೆಕ್ಕದಲ್ಲಿ. ಯಾಕಂದ್ರೆ ಇದನ್ನ ತಟ್ಟೆಯಾಗಿ ಯೂಸ್ ಮಾಡಬಹುದು. ಒಂದ್ ವೇಳೆ ನಾವೇನಾದ್ರೂ ದೇವರಿಗೆ ಏನಾದ್ರು ಕಲಶ ಮತ್ತೆ ದೀಪಗಳು ಇಲ್ಲ ಅರಿಶಿನ ಕುಂಕುಮ ಬಟ್ಲು ಏನಾದ್ರು ಇಡ್ಬೇಕಂದ್ರೂ ಕೂಡ ಪಂಚಪಾತ್ರೆ ಉದಾಹರಣೆ ಎಲ್ಲ ಸೇರಿ ಇದರಲ್ಲಿ ಇಟ್ಬಿಡ್ಬಹುದು. ಒಂದ್ ವೇಳೆ ಅವ್ರು ಊಟ ಮಾಡಕ್ ಆಪ್ಷನ್ ಇಲ್ಲ ಅಂತಂದ್ರೂ ಕೂಡ ಈ ತರ ಕೂಡ ಮಾಡ್ಕೊಡು. ಒಂದ್ ವೇಳೆ ಊಟ ಮಾಡ್ಬೇಕಂದ್ರೆ ಲಕ್ಷಣವಾಗಿ ಊಟ ಮಾಡ್ಬೋದು. ಬೆಳ್ಳಿ ತಟ್ಟೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಒಳ್ಳೇದಂತಾರೆ ಬೆಳ್ಳಿದಲ್ಲಿ ಊಟ ಮಾಡೋದಾಗ್ಲಿ, ಬೆಳ್ಳಿಯಲ್ಲಿ ನೀರು ಕುಡಿಯೋದಾಗ್ಲಿ, ಚಿನ್ನದ್ರಲ್ಲಿ ಊಟ ಮಾಡೋದು ಅಂದ್ರೆ ಚಿನ್ನ ಹಾಕೊಂಡು ಊಟ ಮಾಡೋದಲ್ಲ, ಚಿನ್ನದ ತಟ್ಟೆಯಲ್ಲಾಗ್ಲಿ, ಚಿನ್ನದ ಗ್ಲಾಸು, ಸ್ಪೂನ್ ಇದರೆಲ್ಲ ಯೂಸ್ ಮಾಡೋದು ತುಂಬಾ ಒಳ್ಳೇದು ಅಂತ ದೊಡ್ಡವರು ಹೇಳ್ತಾರೆ. ನಮ್ಮ ಹತ್ರ ಅಮೌಂಟ್ ಇದ್ರೆ ಈ ತರ ಯೂಸ್ ಮಾಡ್ಬೋದು, ಇದೇನು ತಪ್ಪಿಲ್ಲ. ಮತ್ತೆ ಇನ್ನೇನು ಹೇಳಿ, ನಾನು ಇದ್ರ ಬಗ್ಗೆ ಕೇಳ್ಬೇಡಿ, ಯಾಕಂದ್ರೆ ಇದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ನಾನೇನು ಅನ್ಕೊಳ್ತಿಲ್ಲ. ಇದು ಡಿಸೈನ್ಗಳು ತುಂಬಾ ಚೆನ್ನಾಗಿದೆ ಅಂತೇಳಿ ಇದು ನಿನ್ನೆ ಸ್ಟೇಟಸ್ಗೆ ಹಾಕಿದ್ದೆ. ಇಂಥವು 3 ಆರ್ಡರ್ ಬಂದಿದೆ. ಇದು 3 ಆರ್ಡರ್ ಕೊಟ್ಬಿಡ್ತಿದ್ದೀನಿ, ಡೆಲಿವರಿ ಕೊಡ್ತಿದ್ದೀನಿ. ಯಾವುದು ಕೂಡ ಇದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅನ್ಕೊಳ್ತಿಲ್ಲ. ಇದು ವಿಷಯ ಅದ್ರ ಬಗ್ಗೆ ಬಿಟ್ಟಾಕಿ. ನೀವು ನೀವು ಚಿನ್ನದ್ರಲ್ಲಿ ಮಾಡಿಸ್ಕೋಬೇಕು ಅಂತ ಅಂದ್ರೆ ಮಿನಿಮಮ್ ಒಂದು 45ರಿಂದ 50 ಗ್ರಾಮಲ್ಲಿ ಆಗುತ್ತೆ. ಇದು ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಬ್ರಾಡ್ ಆಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಇದು ಮಾಡಿಸ್ಕೊಳ್ಳಿ ಬೇಕಂದ್ರೆ. ಇದು ಡಿಸೈನ್ ಅಷ್ಟು, ಇದ್ರ ಬಗ್ಗೆ ನಾನು ಹೇಳಲ್ಲ, ಫೋಟೋಸ್ ತೋರಿಸ್ತೀನಿ ಕೊನೆಯಲ್ಲಿ, ಬೇಕಿದ್ರೆ ನೋಡಿ. ಇದಾಯ್ತು. ಮತ್ತೆ ಬೆಳ್ಳಿ ತಟ್ಟೆ ಬಂದು ಕಸ್ಟಮರ್ ಬಂದು ಫುಲ್ ಅಮೌಂಟ್ ಮೊದಲೇ ಕೊಟ್ಬಿಟ್ಟಿದ್ರು. ಮತ್ತೆ ಇವಾಗ ಚಿನ್ನ ಆರ್ಡರ್ ಮಾಡಿದಾರಲ್ಲ, ಪ್ರತಿಯೊಬ್ರು ಹಳೆ ಕಸ್ಟಮರ್ ಎಲ್ಲರೂ ಫುಲ್ ಅಮೌಂಟ್ ಮೊದಲೇ ಕೊಟ್ಬಿಟ್ಟಿದ್ದಾರೆ. ಯಾವುದು ಕೂಡ ಪೆಂಡಿಂಗ್ ಇಲ್ಲ, ಎಲ್ಲರದು ಕ್ಲಿಯರ್ ಆಗಿ ಹೋಗುತ್ತೆ. ಈ ತರ ಎಲ್ಲರೂ ಮೊದಲೇ ಫುಲ್ ಅಮೌಂಟ್ ಕೊಟ್ಟು ಕ್ಲಿಯರ್ ಮಾಡೋದ್ರಿಂದ ನನಗೆ ತುಂಬಾ ಲಾಭ ಬರುತ್ತೆ. ತುಂಬಾ ಅಂದ್ರೆ ತುಂಬಾ ಏನ್ ಬಂದ್ಬಿಡಲ್ಲ, ನಾನು ಅನ್ಕೊಂಡಿರೋ ಲಾಭ ನನಗೆ ಬರುತ್ತೆ, ಅದೊಂದು. ಮತ್ತೆ ಇದು ಒಂದು ವಿಷಯ ಹೇಳಲೇಬೇಕು ನಿಮ್ಗೆ. ಯಾಕಂದ್ರೆ ಈ ತಿಂಗಳಲ್ಲಿ ಅಂದ್ರೆ 1 ತಿಂಗಳಲ್ಲಿ ಕೂಡ ಇಲ್ಲ, ಜಸ್ಟ್ 1 ವಾರದಿಂದ 10 ದಿನ ಅಷ್ಟೇ ಆಗಿರುತ್ತೆ. ಎಲ್ಲ ಕಸ್ಟಮರ್ಗಳು ಫುಲ್ ಅಮೌಂಟ್ ಕೊಡದೇ ಇರೋ ಕಾರಣದಿಂದ ನನಗೆ 80,000 ಲಾಸ್ ಬಂದಿದೆ ಈ ವಾರದಲ್ಲಿ. ಅದು ಏನಕ್ಕಾಗುತ್ತೆ ಅಂದ್ರೆ ಸಡನ್ ಆಗಿ ಗೋಲ್ಡ್ ರೇಟ್ ತುಂಬಾ ಡಿಫ್ರೆನ್ಸ್ ಆಗೋಯ್ತು. ಸಡನ್ ಆಗಿ 7,200, 300 ಈ ತರ ಇರೋ ಚಿನ್ನ ಸಡನ್ ಆಗಿ 7,800 ಕೊಟ್ಟಿದೆ. ಇವಾಗ ನಿನ್ನೆ ಬಂದು 7,800 ಇವತ್ತು ಡೇಟ್ ಎಷ್ಟು ಅಂದ್ರೆ 27 ಡೇಟ್ ಕೂಡ ಗೊತ್ತಿರಲ್ಲ ಎಷ್ಟು ಅನ್ಕೊಳ್ಳಿ, 27, 26 ಎಷ್ಟಾದ್ರೂ ಹಾಳಾಗೋಗ್ಲಿ. ಒಟ್ನಲ್ಲಿ ಇವತ್ತು ಡೇಟ್ಗೆ ನನಗೆ 80,000 ಲಾಸ್ ಬಂದಿದೆ. ಯಾಕಂದ್ರೆ ಇವಾಗ ನಾನು ಮತ್ತೆ 200 ಗ್ರಾಮ್ ಚಿನ್ನ ಆರ್ಡರ್ ಮಾಡಿರೋದನ್ನ ನಾನು ಡೆಲಿವರಿ ಕೊಡ್ಬೇಕಂದ್ರೆ 200 ಗ್ರಾಮ್ ಚಿನ್ನ ನಾನು ಇವಾಗ ತಗೋಬೇಕು. ಕಸ್ಟಮರು ನನಗೆ ಸ್ವಲ್ಪ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಒಬ್ರು 50,000 ಕೊಟ್ಟಿದ್ದಾರೆ, ಒಬ್ರು 45 ಕೊಟ್ಟಿದ್ದಾರೆ, ಕೆಲವರು 2 ಲಕ್ಷ ಕೊಟ್ಟಿರ್ತಾರೆ, 5 ಲಕ್ಷ ಕೊಟ್ಟಿರ್ತಾರೆ. ಇದು ಎಷ್ಟಾದ್ರೂ ಕೊಟ್ಟಿರ್ಬೋದು, ಎಲ್ಲ ಅಡ್ವಾನ್ಸ್ ಲೆಕ್ಕದಲ್ಲೇ ಇರುತ್ತೆ. ಫುಲ್ ಕ್ಯಾಶ್ ಮಾಡಿರೋರ ಹತ್ರ ಏನೂ ತೊಂದರೆ ಇಲ್ಲ, ಅದು ಲಾಭ ನಾವು ಅನ್ಕೊಂಡಿರೋ ಲಾಭ ನಮ್ಗೆ ಬರುತ್ತೆ. ಇಲ್ಲ ಅಂದ್ರೆ ತುಂಬಾ ನಷ್ಟ ಬರುತ್ತೆ. ಇದು ಹೇಳ್ತೀನಿ ನಿಮ್ಗೆ, ಲೆಕ್ಕಗಳೆಲ್ಲ ಹೇಳಿ ನಿಮ್ಗೆ ವಿಡಿಯೋದಲ್ಲಿ ತಲೆ ತಿನ್ನಕ್ಕೆ ನನಗೆ ಇಷ್ಟ ಇಲ್ಲ. ನಿಮ್ಗೆ ಅರ್ಥ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಹೇಳ್ತೀನಿ. ತುಂಬಾ ಬೇಜಾರಾಯ್ತು. ನಾನು ಯಾಕಂದ್ರೆ ಮಾಡೋ ಪರ್ಸೆಂಟೇಜ್ ತುಂಬಾ ಕಡಿಮೆ ಮಾಡ್ತಿರ್ತೀನಿ, ಆದ್ರೂ ಕೂಡ
ಕಸ್ಟಮರು ಹೆಂಗೆ ನಂಬೋದು ಅನ್ನೋ ಕ್ವಶನ್ ಇಂದಾನೆ ನಾನು ಆನ್ಸರ್ ಮಾಡಕ್ ಆಗಲ್ಲ ಅಂತ ಲಾಸ್ಟ್ ವಿಡಿಯೋದಲ್ಲೇ ಹೇಳಿ. ಇವಾಗ ನಾನು ನಂಬೇಕು ಅಂದ್ರೆ ನಾನು ಏನ್ನ ಹೇಳಿ ನಂಬಿಸಿಲಿ ನಿಮ್ಮನ್ನ ಅಂತೇಳಿ ನಾನು ಹೇಳಕ್ಕೆ ನನಗೆ ಮಾತಿಲ್ಲ ಅದರಲ್ಲಿ. ಇವಾಗ ನೀವು ನಾನು ಹೇಳೋದ್ರೆ ನಂಬೇಕು ಅನ್ನೋ ವಿಷಯ ಬಂದಾಗ ಏನಕ್ಕೆ ನಂಬೇಕು ಅಂತ ನಾನು ಹೇಳ್ತೀನಿ ಅಂದ್ರೆ ಎಲ್ರು ನಂಬಿ ಮೋಸ ಹೋಗಿ ಅಂತ ನಾನು ಹೇಳ್ತಿಲ್ಲ, ನಂಬಿದ್ರೇನೆ ಮೋಸ ಮಾಡೋಕ್ಕಾಗೋದು. ಆದ್ರೆ ಕೆಲವು ಸಂದರ್ಭಗಳಲ್ಲಿ ನಂಬಿಲ್ಲ ಅಂದ್ರೆ ತುಂಬಾ ನಮ್ಗೆ ನಾವೇ ನಷ್ಟ ಹೋಗ್ತೀವಿ. ಹಂಗಂತೇಳಿ ನಾನು ನಂಬಿ ಮೋಸ ಆಗಿರೋದು ಯಾವ್ದು ಸ್ವಲ್ಪ ಇದ್ರೆ, ನಂಬಿ ಚೆನ್ನಾಗಿರೋದು ತುಂಬಾನೇ ಇದಾವೆ ನನಗೆ. ನಾನು ನಂಬೋದು ಅದೇ, ನಾನು ನಂಬ್ತೀನಿ, ಎಲ್ರು ನಂಬ್ತೀನಿ. ನಾನು ನಂಬಿದ್ರೆ ಮೋಸ ಮಾಡ್ತಾರೆ ಅನ್ನೋದು ನಿಜಾನೇ, ಎಷ್ಟು ನಿಜಾನೋ ನಂಬಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋದು ಕೂಡ ಅಷ್ಟೇ ನಿಜ. ನಾನು ನಂಬೋದು ಏನಂದ್ರೆ, ನಿನ್ನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಹೋಲ್ಸೇಲ್ ಅಂಗಡಿಯಲ್ಲಿ ಹೋಗಿ ನಾನು ಈ ತಟ್ಟೆ ತಗೊಳ್ಳೋವಾಗ ನಾನು ಸುಮಾರು ಅಂದ್ರೆ ಒಂದು ಬಂಡಲ್ ಎಕ್ಸ್ಟ್ರಾ ಕೊಟ್ಬಿಟ್ಟಿದ್ದೀನಿ. ಅವ್ರಿಗೆ 50,000 ಎಷ್ಟು ಕೊಡ್ಬೇಕಾಗಿತ್ತು, ನಾನು ಬಂಡಲ್ ಕೊಡುವಾಗ ಒಂದು ಬಂಡಲ್ ಎಕ್ಸ್ಟ್ರಾ ಕೊಟ್ಬಿಟ್ಟಿದ್ದೀನಿ, ನಾನು 100 rupees. ಅವ್ರ ಎತ್ತಿ ಕೌಂಟ್ರಲ್ಲಿ ಹಾಕೊಂಡ್ಬಿಟ್ಟಿದ್ದಾರೆ. ಹಾಕೊಂಡ್ಬಿಟ್ಮೇಲೆ ಅವ್ರಿಗೆ ಯಾಕೋ ಡೌಟ್ ಅನಿಸ್ತು, ಯಾಕೋ ಜಾಸ್ತಿ ಬಂಡಲ್ ಕೊಟ್ಬಿಟ್ಟಿದ್ದಾರೆ ಇವರು ಅಂತೇಳಿ ಅಂದ್ರು. ಮತ್ತೆ ಸ್ವಲ್ಪ ಅಮೌಂಟು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿ ಅಂತರು. ಅದೇನೇನು ಹೇಳಿ ತಗೊಳ್ಳೋವಾಗ ಸರಿ, ಅವಾಗ ಏನಾಯ್ತು ಅಂದ್ರೆ ಒಂದು ಬಂಡಲ್ ನಾನು ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ಬ್ಯಾಗಿಂದ ಕೊಡುವಾಗ ನಾನು ಎನ್ಸ್ಕೊಂಡು ಕೊಟ್ಟಿರ್ತೀನಿ, ಆತರದಲ್ಲಿ ಕೊಟ್ಬಿಟ್ಟಿದ್ದೀನಿ ಅಷ್ಟೇ. ಕೊಟ್ಬಿಟ್ಟು ಬಂದ್ಬಿಟ್ಟಿನಿ. ಆಚೆ ಕಡೆ ಬಂದ್ಮೇಲೆ ಅವ್ರು ಮತ್ತೆ ನನಗೆ ಕರೆದ್ರು ಫೋನ್ ಮಾಡಿ, ಇಲ್ಲ ಅಮೌಂಟ್ ಕರೆಕ್ಟಾಗಿ ಕೊಟ್ಟಿದ್ದೀರಾ ನೀವು? ಇಲ್ಲ, ನನ್ನ ಪ್ರಕಾರ ನಾನೇನು ಎನ್ಸಿಲ್ಲ, ಯಾಕೆ ಕಡಿಮೆ ಇದೆಯಾ ಅಂತ ಕೇಳಿದೆ. ಇಲ್ಲ, ಜಾಸ್ತಿ ಕೊಟ್ಟಿದ್ದೀರಾ, ಒಂದು ಬಂಡಲ್ ಜಾಸ್ತಿ ಇದೆ ಅಂತೇಳಿ ಅಂದರು. ಅಂದರೆ ಅವರು ನಾನು ನಂಬಿದ್ದೀನಿ. ಏನಂದ್ರೆ ನಾನು ಎನ್ಸ್ಕೊಂಡು ಇಲ್ಲಿ ಕೂತ್ಕೊಂಡು ಹಾಕೊಳ್ಳಿ ಅಂತ ನಾನು ಹೇಳಿಲ್ಲ. ಏನಂದ್ರೆ ಬ್ಯಾಗಲ್ಲಿ ಬಂಡಲ್ ಎತ್ತು ಕೊಟ್ಬಿಟ್ಟಿದ್ದೀನಿ, ಅವ್ರು ತಗೊಂಡಿದ್ದಾರೆ, ಮಿಷಿನಲ್ಲಿ ಹಾಕೊಂಡಿದ್ದಾರೆ ಅಷ್ಟೇ. ಆ ಥರ ಪ್ರತಿಯೊಂದ್ಸಲ ಅಷ್ಟೇ. ನಾನು ಕೆಲಸಗಾರಿಗೆ ಹೇಳೋದು ಅಷ್ಟೇ, ನಾನು ನಂಬೋದು ಅಷ್ಟೇ. ಎಲ್ರೂ ಕರೆಕ್ಟಾಗಿ ನಾವು ಎಲ್ಲ ಲೆಕ್ಕಾಚಾರ ನೋಡಿಕೊಂಡು, ವ್ಯವಹಾರ ನೋಡಿಕೊಂಡು ನಂಬಬೇಕು, ಲೆಕ್ಕಾಚಾರ ನೋಡ್ಕೋಬೇಕು. ಇವೆಲ್ಲ ಅನ್ಕೊಂಡ್ರೆ ಅವೆಲ್ಲ ಆಗಲ್ಲ, ಉದ್ಧಾರ ಆಗಲ್ಲ. ನಾವು ಏನಂದ್ರೆ ಇವಾಗ ನಮಗೆ ಹಣೆಯಲ್ಲಿ ಬರ್ದಿರುತ್ತೆ, ಇಷ್ಟೇ ಲಾಭ ಬರಬೇಕು, ಇಷ್ಟೇ ನಷ್ಟ ಬರಬೇಕು ಅಂತ ಬರ್ದಿರುತ್ತೆ. ಅದನ್ನು ನಾನು ನಂಬ್ತೀನಿ. ದೇವ್ರು ನಮ್ಗೆ ಏನು ಕೊಟ್ಟಿರ್ತಾರೆ ಅದನ್ನೇ ನಮ್ಗೆ ಉಳಿಯೋದು. ಯಾಕೆ ಇದು ಪದೇ ಹೇಳ್ತಿದ್ದೀನಿ ನಾನು ಅಂತಂದ್ರೆ, ಅವ್ರದಿಂದ ಎಷ್ಟು ನಂಬಿಕೆಯಿಂದ ಆರ್ಡರ್ ಮಾಡ್ತೀರಿ, ಏನು ಉದ್ದೇಶ ಇರುತ್ತೆ, ಕಡಿಮೆ ಬರುತ್ತೆ ಒಂದು ಉದ್ದೇಶ ಇರ್ಬೋದು, ನೀಟಾಗಿ ಬರುತ್ತೆ ಅನ್ನೋ ಉದ್ದೇಶದಿಂದ ನೀವು ಆರ್ಡರ್ ಮಾಡಿರ್ತೀರ. ಆರ್ಡರ್ ಮಾಡಿದಾಗ ನೀವು ಲಾಸ್ಟ್ ಟೈಮ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಕಸ್ಟಮರ್ ಹಾರ ಒಂದು ಆರ್ಡರ್ ಮಾಡಿದ್ದಾರೆ, ಒಂದು 50 ಗ್ರಾಮ್ದಷ್ಟು. ಅವರು 45,000 ಏನೋ ಹಾಕಿದ್ದಾರೆ. ಅದು ಎಷ್ಟಾಗುತ್ತೆ, ಸುಮಾರು ಒಂದು 3 ಲಕ್ಷ ಚಿಲ್ಲರೆ ಅಮೌಂಟ್ ಆಗುತ್ತೆ. ಮತ್ತೆ ಚಿನ್ನ ಆರ್ಡರ್ ಮಾಡಿದ್ದಾರೆ. ಅವ್ರಿಗೆ ನಾನು ಹೇಳಿ ನಂಬಿಸೋಕೆ ನನಗೆ ಮಾತಿಲ್ಲ. ನಾನು ಹೆಂಗೆ ಕೇಳಿ, ಇಲ್ಲ ಮೇಡಮ್ ನೀವು ಅಮೌಂಟ್ ಫುಲ್ ಆಗ್ಬಿಡಿ, ನಾನು ನಿಮ್ಗೆ ತಂದ್ಕೊಟ್ಬಿಡ್ತೀನಿ, ನಿಮ್ಗೆ ಆರ್ಡರ್ ತಗೋ ಮಾಡ್ಕೊಟ್ಬಿಡ್ತೀನಿ ಅಂತ ನಾನು ಹೇಳಲಿಕ್ಕಾಗಲ್ಲ. ಅದೆಲ್ಲ ನೀವು ನಂಬಬೇಕು. ನಂಬಿಲ್ಲ ಅಂದ್ರೆ ಏನ್ ಮಾಡೋಕ್ಕಾಗಲ್ಲ. ಇವಾಗ 80,000 ಲಾಸ್ ಬಂದಿದೆ ಅಂದ್ರೆ ನಾನು ಯಾರ ಹತ್ರ ಹೇಳ್ಕೊಳ್ಳೋದು? 80,000 ನಾನು ಒಂದು ತಿಂಗಳೆಲ್ಲ ಕಷ್ಟ ಮಾಡಿದ್ರು ಕೂಡ 80,000 ಸಂಪಾದನೆ ಮಾಡೋಕ್ಕಾಗಲ್ಲ, ತುಂಬಾ ಕಷ್ಟ ಇದೆ. ಅಂಥದ್ದು ಒಂದು ವಾರದಲ್ಲಿ ರೇಟ್ ಡಿಫ್ರೆನ್ಸ್ ಆಗಿದೆ, 80,000 ಲಾಸ್ ಆಗಿದೆ. 80,000ಗಿನ್ನ ಜಾಸ್ತಿನೇ ಇರುತ್ತೆ. ಒಂದು ಆವರೇಜ್ ಆಗಿ ಇವಾಗ 200 ಗ್ರಾಮ್ ಚಿನ್ನ ಮತ್ತೆ ನಾನು ತಗೋಬೇಕಂದ್ರೆ 200 ಗ್ರಾಮ್ ಲಾಸ್ ಆಗ್ತದೆ, ಇನ್ನು 80,000 ಲಾಸ್ ಆಗ್ತದೆ 200 ಗ್ರಾಮ್ಗೆ. ಈ ತರ ಇದೆ ಪರಿಸ್ಥಿತಿ. ಅದರಿಂದ ನಿಮ್ಮಲ್ಲಿ ನಾನು ಕೇಳೋದಷ್ಟೇನೆ, ನಾನು ನಂಬಿ ಅಂದ್ರೆ ನನ್ನನ್ನು ಮಾತ್ರನೇ ನಂಬಿ, ಮತ್ತೆ ನಾನು ಏನೇನೋ ಎಲ್ರು ನಂಬಿ ನೀವು ಆರ್ಡರ್ ಕೊಟ್ಟು ಮೋಸ ಹೋಗಿ ಲಾಭ ತಗೊಳ್ಳಿ, ನಷ್ಟ ತಗೊಳ್ಳಿ ಅಂತ ನಾನು ಹೇಳ್ತಿಲ್ಲ. ನನ್ನ ಬಗ್ಗೆ ಮಾತ್ರ ನಾನು ಹೇಳ್ತಿದ್ದೀನಿ. ನನ್ನನ್ನು ನಂಬಿ ನಿಮ್ಗೇನು ನಾನು ಮೋಸ ಮಾಡೋಕ್ಕೆ ನನ್ನ ಮೈಂಡಲ್ಲಿ ಇಲ್ಲೇ ಇಲ್ಲ, ದಾಟೇ ಇಲ್ಲ. ನನಗೇನೋ ಮೋಸ ಮಾಡಿ ಬಿಸ್ನೆಸ್ ಮಾಡಬೇಕು, ಏನೋ ಒಂದು ಮಾತು ಹೇಳ್ಬಿಟ್ಟು ನಿಮ್ಮ ಹತ್ರ ಆರ್ಡರ್ ತಗೋಬೇಕು ಅನ್ನೋದು ನನಗೆ ಉದ್ದೇಶ ಅಲ್ಲ. ನನ್ನ ಕೈಯಲ್ಲಿ ಆಗಿರೋದನ್ನ ನಾನು ಮಾಡ್ಕೊಡ್ತೀನಿ. ನನ್ನ ಕೈಯಲ್ಲಿ ಆಗಿರೋ ಸಂಪಾದನೆ ನಾನು ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ ಅಷ್ಟೇ. ಎಲ್ಲರೂ ಮಾಡೋದು ಸಂಪಾದನೆ ಮಾಡ್ಬೇಕಂತಾನೆ ನಾನು ಮಾಡೋದು ಅದೇನೆ. ಇವಾಗ ನಾನು ಕೆಲಸಗಾರರಿಗೆ ಕೆಲಸ ಕೊಡ್ತೀನಿ. ಇವಾಗ ನಾನು ಕೆಲಸ ಕೊಡೋ ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ 35, 45, 60 ವರ್ಷ ಇರೋರು ಇದ್ದಾರೆ. ಈ ತರ ಎಲ್ಲ ದೊಡ್ಡವ್ರಿಗೆ, ನನಗಿಂತ ದೊಡ್ಡವರು ಕೂಡ ನಾನು ಕೆಲಸ ಕೊಡ್ತಿರ್ತೀನಿ ಕೆಲಸಗಾರರು, ಆಚಾರ್ಯರಿಗೆ. ಅವ್ರಿಗೆ ಏನೋ ಒಂದು ಸುಮ್ಮನೆ ನಾವು ಮೊಬೈಲಲ್ಲಿ ಫೋಟೋ ತಗೊಂಡಿರ್ತೀವಿ, ಕೊಟ್ಟಿರೋದು ಒಂದು ಪೇಪರಲ್ಲಿ ಬರ್ಕೊಂಡಿರ್ತೀವಿ. ಯಾಕಂದ್ರೆ ಒಂದು ವಾರ ಟೈಮ್ ಅಷ್ಟೇ ಅದು. ಅದಕ್ಕೇನು ಬೆದ್ದ ಬುಕ್ಗಳಲ್ಲಿ ಇಟ್ಕೊಂಡು ಬರಿಬೇಕಾಗಿಲ್ಲ. ಏನೋ ಎಷ್ಟು ಚಿನ್ನ ಕೊಟ್ಟಿದ್ದೀವಿ, ಎಷ್ಟು ಆರ್ಡರ್ ತಗೊಂಡಿದ್ದೀವಿ ಅಂತ ಸಿಗ್ನೇಚರ್ ಇವೆಲ್ಲ ಏನೂ ಇರಲ್ಲ. ಒಂದು ಫೋಟೋ ಕಳ್ಸಿರ್ತೀವಿ, ಈ ತರ ಚಿನ್ನ ಕೊಟ್ಟಿದ್ದೀವಿ, ಇದು ಆರ್ಡರ್ ಹೇಳಿದೀವಿ ಅಂತ, ಅಷ್ಟು ಬಿಟ್ರೆ ಏನಿರಲ್ಲ. ಇವಾಗ ನಾನು ನನಗೆ ಯೋಚನೆ ಮಾಡ್ಬೋದಲ್ಲ, ಇವಾಗ ಸಡನ್ ಆಗಿ ಇವರಿಗೆ 45 ವರ್ಷ ಆಗಿದೆ, 60 ವರ್ಷ ಆಗಿದೆ, ಇವ್ರು ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಬರ್ಬೋದು, ಇಲ್ಲ ಇವ್ರಿಗೆ ಏನಾದ್ರು ಪ್ರಾಬ್ಲಮ್ ಬಂದು ಸಡನ್ ಆಗಿ ನೈಟಲ್ಲಿ ಡೆತ್ ಆಗ್ಬೋದು, ಕೆಲಸ ಮಾಡೋಕೆ ಸತ್ತೋಗ್ಬೋದು, ಇಲ್ಲ ಎಲ್ಲಾದ್ರೂ ಹೋಗ್ತಿರೋಗಿ ಸತ್ತೋಗ್ಬೋದು, ಬರೋಗಿ ಸಾಯ್ಬೋದು. ಏನೋ ಒಂದು ಯೋಚನೆ ಮಾಡಿ ನಾನು ಭಯ ಪಟ್ಕೊಂಡು ಕೆಲಸ ಕೊಡ್ತಾ ಇದ್ರೆ
ನಾನು ಉದ್ಧಾರ ಆಗೋದಲ್ಲಿ ನಾನು ಕೆಲಸ ಮಾಡಿಸೋದು ಹೆಂಗೆ ಕೆಲಸಗಾರರ ಹತ್ರ. ಅದೇ ತರ ನಿಮ್ ಲೈಫ್ ನಿಮ್ಗೂ ಗ್ಯಾರಂಟಿ ಇರಲ್ಲ, ನನ್ನ ಲೈಫ್ ನನಗೂ ಗ್ಯಾರಂಟಿ ಇರಲ್ಲ. ನಾನು ಹೇಳೋದೇನಂದ್ರೆ ಒಂದು ಕೆಲಸ ಮಾಡುವಾಗ ಕೆಲಸ ನಂಬಲೇಬೇಕಾಗುತ್ತೆ. ಆ ನಂಬೋದನ್ನ ನನ್ನ ನಂಬಿ ಅಂತ ನಾನು ಹೇಳ್ತಿದ್ದೇನೆ. ಅಂದ್ರೆ ಜೀಸರ್ನೆಲ್ಲ ಆರ್ಡರ್ ಮಾಡ್ಬೇಕಂದ್ರೆ ನಂಬಿ ನೀವು ಆರ್ಡರ್ ಮಾಡಿದ್ರೆ ಫುಲ್ ಅಮೌಂಟ್ ದಯವಿಟ್ಟು ಕೊಡ್ಬೇಡಿ. ದಯವಿಟ್ಟು ನಾನು ರಿಕ್ವೆಸ್ಟ್ ಮೇಲೆ ಮಾಡ್ಕೊಳ್ಳೋದೇ ಅದು ಒಂದೇ ವಿಷಯನ. ತುಂಬಾ ಒಂದೊಂದ್ಸಲಿ ಸಡನ್ ಆಗಿ ಹಿಂಗ ಆಗ್ತಿದೆ. ಲಾಸ್ಟ್ ಟೈಮ್ ಕೂಡ ತುಂಬಾ ಆಯ್ತು. ಸಡನ್ ಆಗಿ ರೇಟ್ ಡೌನ್ ಆಗಾಯ್ತು. ಮತ್ತೆ ಸಡನ್ ಆಗಿ ರೇಟ್ ಡೌನ್ ಆದಾಗ 1-2-3 ಕಸ್ಟಮರ್ಗೆ ನಾನು ಹೊಸ ಕಸ್ಟಮರ್ ಅವ್ರು ಕೇಳಿದ್ರು ರೇಟ್ ಡೌನ್ ಆಗಿದೆಯಲ್ಲ ವಾಪಸ್ ಡೌನ್ ಮಾಡ್ತೀರಾ ನಮ್ಗೆ ಅಂತೇಳಿ. ಇಲ್ಲ ಮಾಡಕ್ಕಾಗಲ್ಲ ಅಂದ್ರೆ ಇಲ್ಲ ಸರ್ ನಾವು ಆರ್ಡರ್ ಕ್ಯಾನ್ಸಲ್ ಮಾಡ್ತೀವಿ ಅಂತ. ಸರಿ ಅಂತೇಳಿ ನಾನು 1 ಸೆಕೆಂಡ್ ಕೂಡ ಯೋಚನೆ ಮಾಡಿಲ್ಲ, ಕ್ಯಾನ್ಸಲ್ ಮಾಡ್ಬಿಟ್ಟು ಎಲ್ಲ ಐಟಮನ್ನು. ಆತರ ನಷ್ಟ ಡೌನ್ ಆದಾಗ ಯಾವ ತರ ಯೋಚನೆ ಮಾಡ್ತೀರೋ ರೈಸ್ ಆಗೋ ಕೂಡ ಅದೇ ತರ ನಿಮ್ಗೆ ಹೆಂಗೆ ಪ್ರಾಬ್ಲಮ್ ಇರುತ್ತೆ ನಮಗೂ ಹಂಗೆ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ರೇಟಿಗೆ ಏನಾದ್ರೂ ಒಂದು 60-70 ರೂಪಾಯಿ ಡಿಫ್ರೆನ್ಸ್ ಆಗಿದೆ ಅಂದ್ರೆ ನನ್ನ ಲಾಭ ಎಲ್ಲ ಹೊಟ್ಟೋಗುತ್ತೆ. ಅಂತದ್ದು ಇವಾಗ 1 ಗ್ರಾಮ್ಗೆ 400 ರೂಪಾಯಿ ರೇಟ್ ಡಿಫ್ರೆನ್ಸ್ ಆಗಿರೋದ್ರಿಂದ ತುಂಬಾ ನಷ್ಟ ಬರ್ತಿದೆ. ಆ ನಷ್ಟ ಎಲ್ಲ ದೇವ್ರು ಎಲ್ಲೋ ಒಂದು ಜಾಗದಲ್ಲಿ ಕೊಡ್ದಿರ ಏನಿಲ್ಲ. ಆದ್ರೆ ಮನಸ್ಸಿಗೆ ತುಂಬಾ ನೋವಾಗುತ್ತಲ್ಲ. ಹೋಯ್ತಲ್ಲ 80,000 ಕೈಯಿಂದ ಕೊಡ್ಬೇಕು, 1 ತಿಂಗಳು ಕಷ್ಟ ಬಿದ್ದಿರ್ತೀವಿ. ಅಂಗಡಿ ಬಾಡಿಗೆಗಳು ಕೊಟ್ಕೊಂಡು ಓಡಾಡಿ ಕಾರಲ್ಲಿ ಓಡಾಡಿ ಮತ್ತೆ ನನಗೆ ತುಂಬಾ ಡೆಲಿವರಿ ಕೊಡೋದು ತುಂಬಾ ತೊಂದರೆ ಆಗುತ್ತಿರುತ್ತೆ. ಯಾಕಂದ್ರೆ ನನ್ನ ಹೆಲ್ತ್ ಸರಿ ಇಲ್ಲದೆ ಇರೋದ್ರಿಂದ ನಾನು ತುಂಬಾ ಕಡೆ ಎಲ್ಲೂ ಔಟ್ಸೈಡ್ ಎಲ್ಲೂ ನಾನು ಊಟ ಮಾಡೋಂಗಿಲ್ಲ. ಎಲ್ಲ ಹೆಂಗತಿರಿಗೆ ನಾನು ಮನೆಯಲ್ಲೇ ಊಟ ಮಾಡಬೇಕು. ಡೆಲಿವರಿ ಕೊಡೋದು ತುಂಬಾ ಕಷ್ಟ ಇರುತ್ತೆ. ಅದರಿಂದ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂದ್ರೆ ನೀವು ದಯವಿಟ್ಟು ಫುಲ್ ಅಮೌಂಟ್ ಕೊಡಿ ಒಂದು. ಮತ್ತೆ ಆದಷ್ಟು ಡೆಲಿವರಿ ತಗೊಳ್ಳಿಕ್ಕೆ ಟ್ರೈ ಮಾಡಿ. ಅಂಗಡಿಗೆ ಬಂದು ನಾನು ಅಂಗಡಿ ಮಾಡಿರೋ ಉದ್ದೇಶನೇ ಅದು ಒಂದು ಏನಂದ್ರೆ KRಪುರದಲ್ಲಿ ಅಂದ್ರೆ ಬೆಂಗಳೂರು KRಪುರದಲ್ಲಿ ಅಂಗಡಿ ಮಾಡಿರೋ ಉದ್ದೇಶನೇ ಅದು ಏನಂದ್ರೆ ಡೆಲಿವರಿ ಕೊಡ್ಲಿಕ್ಕೆ ತುಂಬಾ ಹತ್ರ ಆಗುತ್ತೆ ನಿಮ್ಗೆ. ಎಲ್ಲಿದ್ರು ಕೂಡ ಬೆಂಗಳೂರಲ್ಲಿ ಅಂದ್ರೆ ಅಮ್ಮಮ್ಮ ಅಂದ್ರೆ ನನ್ನ ಪ್ರಕಾರ 1 ಅವರ್ ನೀವು ಅದಕ್ಕೋಸ್ಕರ ಟೈಮ್ ಫ್ರೀ ಮಾಡ್ಕೊಂಡ್ರೆ ನೀವು ಡೆಲಿವರಿ ತಗೊಂಡು ಹೊರಟೋಗ್ಬೋದು. ಅದೇ ನಾನು ಡೆಲಿವರಿ ಕೊಡಬೇಕು ನಿಮ್ಗೆ ಬರ್ಬೇಕಂದ್ರೆ ಒಂದಿನ ಅಂಗಡಿ ರಜೆ ಹಾಕ್ಬೇಕು. ಮತ್ತೆ ನಾನು ಕಂಪಲ್ಸರಿ ಕಾರಲ್ಲೇ ಬರಬೇಕಾಗುತ್ತೆ. ಯಾಕಂದ್ರೆ ನನ್ಗೆ ಆ ತರ ತೊಂದರೆ ಇದೆ ನನಗೆ. ನಾನು ಪದೇ ಬಸ್ಸುಗಳಲ್ಲಿ ಓಡಾಡಕ್ಕಾಗಲ್ಲ. ದಯವಿಟ್ಟು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ದಯವಿಟ್ಟು ಫುಲ್ ಅಮೌಂಟ್ ಕೊಡಿ. ಆದಷ್ಟು ಡೆಲಿವರಿ ಕೊಡಕತ್ತೆ ತಗೊಳ್ಳಿ. ಇಷ್ಟೆಲ್ಲ ನಮ್ಗೇನಪ್ಪ ಬೆನಿಫಿಟ್ ಇದೆಯಲ್ಲ ನಿನ್ನ ಪ್ರಾಬ್ಲಮ್ ಎಲ್ದಿದೆ ಅಂತ ಅನ್ಕೋಬೇಡಿ. ಯಾಕಂದ್ರೆ ನಿಮಗೂ ಕೂಡ ಬೆನಿಫಿಟ್ ಇರುತ್ತೆ. G7 ಆರ್ಡರ್ ಮಾಡೋದ್ರಿಂದ ನಿಮಗೆ ಮೇಕಿಂಗ್ ಚಾರ್ಜ್ ತುಂಬಾ ಕಡಿಮೆಗೆ ನಾನು ಮಾಡ್ಕೊಡ್ತೀನಿ. ನನ್ನ ಕೈಯಲ್ಲಾಗಿರೋದು ಅದೊಂದೇ ಅದಷ್ಟೇ. ಅದು ಬಿಟ್ರೆ ಬೇರೆ ನಾನು ನಿಮ್ಮ ಹತ್ರ ನಾನು ಎಕ್ಸ್ಟ್ರಾ ಏನೋ ನಿಮ್ಗೆ ಬೆನಿಫಿಟ್ ಬಂದ್ಬಿಡುತ್ತೆ ಅಂತೆಲ್ಲ ನಾನೆಲ್ಲ ಹೇಳ್ತಿಲ್ಲ. ನಾನು ರೀಸನಬಲ್ ಆಗಿ ಮಾಡ್ಕೊಡ್ತೀನಿ. ನನ್ನ ಕೈಯಲ್ಲಿ ಆಗಿರೋಷ್ಟು ನಾನು ನೀಟಾಗಿ ಮಾಡ್ಕೊಡ್ತೀನಿ ಅಷ್ಟೇ ವಿಷಯ. ಬಟ್ ಅಂತ ಮುಗಿತು ವಿಡಿಯೋ ನಾನು ಬೇಗ ಮುಗಿಸ್ಬಿಡ್ಬೇಕು. ಮತ್ತೆ ಈ ಫೋಟೋಸ್ ಎಲ್ಲ ಇದ್ರ ಬಗ್ಗೆ ಫೋಟೋಸ್ ಎಲ್ಲ ಮಾಡಿದ್ದೀನಿ. ಇದು ಒರಿಜಿನಲ್ ಆಗಿ ಇದೇನಂದ್ರೆ ಬೆಳ್ಳಿದೆ ಇದು. ಇದನ್ನ ನಾನು ನಿಮಗೆ ವಿಡಿಯೋ ಮಾಡಿ ಹೇಳ್ದಿರೋ ಕಾರಣನೇ ಅದು. ಏನಂದ್ರೆ ಇದು ಬೆಳ್ಳಿದು, ಇದನ್ನ ನೀವು ತಗೊಳ್ಳಿ ಅಂತ ನಾನು ಹೇಳ್ತಿಲ್ಲ. ನಾನು ಅಲ್ಲಿಗೂ ಹೇಳ್ದೆ ಕಸ್ಟಮರ್ಗೆ, ಬೇಡ ಮೇಡಮ್ ಏನಕ್ಕೆ ತಗೊಳ್ತೀರಾ ನೀವು, ಚಿನ್ನದೇ ಮಾಡಿಸಿ, ನಿಮ್ಮ ಹತ್ರ ಅಮೌಂಟ್ ಇದೆಯಲ್ಲ ಯಾಕೆ ಅಂದ್ರೆ ಇಲ್ಲ ನಾನು ಬೇಕೇ ಬೇಕು, ದಯವಿಟ್ಟು ಇದನ್ನ ನನಗೆ ತಂದು ಕೊಟ್ಬಿಡಿ, ಮಿಸ್ ಮಾಡಬೇಡಿ, ನನಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತೇಳಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡು ಇಂಥವು 3 ಆರ್ಡರ್ ಮಾಡಿದ್ದಾರೆ ಬೇರೆ ಬೇರೆ ಕಸ್ಟಮರು. 3 ಜನಕ್ಕೂ ನಾನು ಎಷ್ಟು ಹೇಳಿ ನೋಡಿದೆ, ಇಲ್ಲ ನಂಗೆ ಬೇಕೇ ಬೇಕು ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೇಳಿ ನಾನು ರಿಕ್ವೆಸ್ಟ್ ಮೇಲೆ ತಂದು ಕೊಡ್ತೀನಿ. ನೀವು ಮತ್ತೆ ರಿಕ್ವೆಸ್ಟ್ ಮಾಡಬೇಡಿ, ಈ ಥರ ಬೆಳ್ಳಿ ತಂದು ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡಬೇಡಿ, ಚಿನ್ನದ್ರಲ್ಲಿ ಮಾಡಿಸಿ. ಮುಗೀತು, ಟಪ್ಪನ್ ಮುಗೀತು. ಬೆಳ್ಳಿಯಲ್ಲಿ ನೀವು ಇನ್ನು ಡಿನ್ನರ್ ಸೆಟ್ ಎಲ್ಲ ಬರುತ್ತೆ. ಡಿನ್ನರ್ ಸೆಟ್ ಅಂದ್ರೆ ಅಡುಗೆ ಮಾಡಿದ್ಮೇಲೆ ನೀವು ಅಡುಗೆ ಮಾಡೋಕ್ಕಾಗಲ್ಲ, ಅಡುಗೆ ಮಾಡಿದ್ಮೇಲೆ ಅದನ್ನ ನೀವು ಸರ್ವ್ ಮಾಡ್ಕೊಂಡು ತಿನ್ನಕ್ಕೋಸ್ಕರ ತುಂಬಾ ಚೆನ್ನಾಗಿರುತ್ತೆ. ಬೆಳ್ಳಿ ಗ್ಲಾಸ್ ಬರುತ್ತೆ, ತಟ್ಟೆ ಬರುತ್ತೆ, ಸ್ಪೂನ್ ಬರುತ್ತೆ, ಕಪ್ಪುಗಳು ಬರುತ್ತೆ, ರೈಸ್ ಇಟ್ಕೊಳ್ಳಕ್ಕೆ, ಸಾಂಬಾರ್ ಇಟ್ಕೊಳ್ಳಕ್ಕೆ ಎಲ್ಲಾನು ಪಾತ್ರೆಗಳೆಲ್ಲ ಬರುತ್ತೆ. ಅದೆಲ್ಲ ನಾನು ನೋಡಿದ್ದೀನಿ. ಆದ್ರೆ ನಿಮ್ಗೆ ಸುಮ್ಮನೆ ಏನೋ ವೇಸ್ಟ್ ಆಗಿ ಇನ್ವೆಸ್ಟ್ ಮಾಡ್ತೀರಾ, ಬೇರೆ ಏನಾದ್ರ ಬಗ್ಗೆ ಮಾಡ್ತೀರಾ ಅನ್ನೋರು ಅವಂತವ್ರ ಬಗ್ಗೆ ನಾನು ಹೇಳ್ತೀನಿ ಬೆಳ್ಳಿ ತಗೊಳ್ಳಿ ಅಂತೇಳಿ. ಇವಾಗ ಮನೆಯಲ್ಲೇ ಬೆಳ್ಳಿ ತಟ್ಟೆಯಲ್ಲಿ ನಾವು ಊಟ ಮಾಡೋದು, ಇಲ್ಲ ಚಿನ್ನದ ತಟ್ಟೆ ತಿನ್ನೋಷ್ಟು ರೇಂಜ್ ತುಂಬಾ ಕಷ್ಟ ಇದೆ ಅನ್ಕೊಳ್ಳಿ. ನಾವು ದುಬೈಯಲ್ಲಿ ಏನಿಲ್ಲ, ಆಗ್ಬೋದು ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡ್ಬೋದು, ಕಾಫಿ ಕುಡಿಬಹುದು. ಎಷ್ಟು ಗ್ರೇಟ್ ಆಗಿರುತ್ತಲ್ಲ ಕಾಫಿ ಆಗ್ಲಿ ಊಟ ಆಗ್ಲಿ. ಬೆಳ್ಳಿ ತಟ್ಟೆಯಲ್ಲಿ ಯಾರಾದ್ರೂ ಬಂದಾಗ ನಾವು ಬೆಳ್ಳಿ ತಟ್ಟೆಯಲ್ಲಿ ಊಟ ಇಟ್ರೆ ಅದು ತುಂಬಾ ಚೆನ್ನಾಗಿರುತ್ತೆ. ದುಡ್ಡಿರೋರಿಗೆ ಅದು ದೊಡ್ಡ ವಿಷಯ ಏನಲ್ಲ. ನಾನು ಹೇಳೋದು ಒಂದೊಂದು ತಟ್ಟೆ ಬಂದು ಇದು ಬಂದು ಒಂದು 50,000 ಆಗ್ತಿದೆ ಅನ್ಕೊಳ್ಳಿ ಇವತ್ತು ರೇಟ್ ಪ್ರಕಾರ. ಹೋದ್ರೆ ಹೋಯ್ತು. ದುಡ್ಡಿರೋರಿಗೆ ಏನು ಲೆಕ್ಕ ಏನಿಲ್ಲ. ಇಟ್ಕೊಳ್ಳಿ ಬಿಡಿ. ಇವಾಗ ಡೈನಿಂಗ್ ಟೇಬಲ್
ಚೆನ್ನಾಗಿರುತ್ತೆ ಇವ್ರೆ. ನಾನು ಹೇಳೋದೇ ಹೋದ್ರೆ ಹೋಗುತ್ತೆ, ಒಂದು 2-3 ಲಕ್ಷ ನಮ್ದೆಲ್ಲ ಅಂತ ಅನ್ಕೊಂಡು ಡಿನ್ನರ್ ಸೆಟ್ ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಕಾಣ್ತಿದೆ ಅಷ್ಟು ಚೆನ್ನಾಗಿದೆ. ಅಂದರೆ ಯಾವಾಗಲೂ ಇಷ್ಟು ಹೊಳಪಿರಲ್ಲ. ನೀವು ಒಂದ್ಸಲ ಊಟ 2 ಸಲ ಊಟ ಮಾಡಿದ್ಮೇಲೆ ಈ ಶೈನಿಂಗ್ ಹೋಗುತ್ತೆ. ಆದರೆ ಬೆಳ್ಳಗಂತೂ ಇದ್ದೇ ಇರುತ್ತೆ, ನೀಟಾಗಿರುತ್ತೆ. ಇದೇ ವಿಷಯ. ಇಲ್ಲಿ 916 ಹಾಲ್ಮಾರ್ಕ್ ಮೆನ್ಷನ್ ಮಾಡಿದ್ದಾರೆ. ಇದು ಅಂಗಡಿ ಬಂದು ಲೋಗೋ ಅವ್ರದ್ದು. ನಾನು ಹೇಳಿದ್ನಲ್ಲ ಆವಾಗಲೇ, ವೈಷ್ಣವಿ ಸಿಲ್ವರ್ ಅಂತ ಹೇಳ್ಬಿಟ್ಟು ಅಂಗಡಿ ಅವ್ರದ್ದು. ತುಂಬ ಹೆಲ್ಪ್ ಮಾಡ್ತಾರೆ. ಒಂದು ಟೈಮಲ್ಲಿ ನಾನು ಫೋಟೋಗಳು ಯಾರೂ ತೆಗೆಯೋದಕ್ಕೆ ಬಿಡ್ತಿರ್ಲಿಲ್ಲ. ಅದು ಬಂದು ತೂಕ ಆ ಟೈಮಲ್ಲಿ ಅವರು ಫೋಟೋ ತೆಗಿಯೋಕ್ಕೆ ನನಗೆ ಕೊಟ್ಟು, ಮತ್ತು ಅವ್ರ ಅಂಗಡಿಯಲ್ಲಿ ಕೆಲಸ ಮಾಡೋರು ಅಷ್ಟೇ ತುಂಬ ನನಗೆ ಗೌರವದಿಂದ ಮಾತಾಡ್ತಾರೆ. ಮತ್ತು ಇವಾಗ ನಾನು ಹೇಳಿದ್ನಲ್ಲ ಆವಾಗಲೂ ಒಂದು ಬಂಡಲ್ ಎಕ್ಸ್ಟ್ರಾ ಕೊಟ್ಬಿಟ್ಟಿದೆ ಅಂತ, ಇದೇ ಅಂಗಡಿಯವರೇ ಅವ್ರು ಹೇಳೋದು ಮತ್ತೆ ಕರೆದು, ಇಲ್ಲ ಒಂದು ಬಂಡಲ್ ಎಕ್ಸ್ಟ್ರಾ ಕೊಟ್ಟಿದ್ದೀರಾ ನೋಡ್ಕೊಳ್ಳಿ, ಯಾಕೆ ಹಿಂಗೆ ಆ ಥರ ಬಿಸ್ನೆಸ್ ಮಾಡ್ತೀರಾ ಅಂತೇಳಿ. ಇದು ವಿಷಯ ಅಷ್ಟೇ. ಬಾಯ್. ಹಿಂದ್ಗಡೆ ಈ ಥರ ಇರುತ್ತೆ.